Hi, hello everyone. This is Satish Mo, working as Assistant Professor in Commerce, Government First Grade College, Mudigeshi. Welcome to the Karnataka's LMS, a comprehensive digital learning management system which is brought to you by Department of Collegiate and Technical Education, Government of Karnataka. It's a digital platform where every student can get access to the e-content which includes PPTs, study material, as well as videos which are prepared by the expert team and even the assessment tools. So, without further delay, let us get into the content. Dear students, in this session, Sir is going to discuss the topic called Playing Banker. Stay attentive and don't skip video until end. Hi, hello everyone. In this session, we are going to discuss paying banker. So, paying banker ಅಂದ್ರೆ ಯಾರು? ಸೊ ಅವರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ಈಗ ನೋಡೋಣ. ಮುಂಚಿತವಾಗಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದಂಗೆ ಬ್ಯಾಂಕರ್ ಅಂದ್ರೆ ಏನು, ಬ್ಯಾಂಕಿಂಗ್ ಅಂದ್ರೆ ಏನು ಅನ್ನೋದನ್ನ ಈಗ recall ಮಾಡ್ಕೊಳ್ಳೋಣ. Let us recall who is banker and what is banking. So firstly, banker. So banker or bank, it's nothing but it's a financial institution which is going to receive the deposits and which is going to give the loans and also perform some auxiliary activities for the purpose of earning profit and using the term bank as a part of its title. So ಯಾವ ಒಂದು ಸಂಸ್ಥೆ ಹಣದ ರೂಪದಲ್ಲಿ ಡೆಪಾಸಿಟ್ಸ್ ಅನ್ನ ಇಸ್ಕೊಂಡು ಹಣದ ರೂಪದಲ್ಲಿ ಸಾಲವನ್ನು ಕೊಟ್ಟು ಮತ್ತೆ ಅದೇ ರೀತಿ ಬೇರೆ ಆಕ್ಟಿವಿಟೀಸ್ ಅನ್ನ ಮಾಡಿ ಪ್ರಾಫಿಟ್ ಅನ್ನ ಗೈನ್ ಮಾಡುತ್ತೋ ಮತ್ತೆ ಅದರ ಒಂದು ಹೆಸರಿನಲ್ಲಿ ಬ್ಯಾಂಕ್ ಅನ್ನೋ ಒಂದು ಪದವನ್ನ ಬಳಸ್ಕೊಂಡಿರುತ್ತೋ ಸೊ ಅಂತ ಒಂದು ಫೈನಾನ್ಷಿಯಲ್ ಸಂಸ್ಥೆಗೆ ಬ್ಯಾಂಕ್ ಅಥವಾ ಬ್ಯಾಂಕರ್ ಅಂತ ನಾವು ಕರಿತೀವಿ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್. ಸೊ ಇಲ್ಲಿ ಬ್ಯಾಂಕರ್ ಅಂತ ಅನ್ಸ್ಕೋಬೇಕು ಅಂದ್ರೆ ದಟ್ ಇನ್ಸ್ಟಿಟ್ಯೂಷನ್ ಮಸ್ಟ್ ರಿಸೀವ್ ದಿ ಡೆಪಾಸಿಟ್ಸ್ ಅಂಡ್ ಇಟ್ ಶುಡ್ ಗಿವ್ ದಿ ಲೋನ್ಸ್ ಆರ್ ಇಟ್ ಮೇ ಮೇಕ್ ಇನ್ವೆಸ್ಟ್ಮೆಂಟ್ಸ್ and should perform other activities for profit and also should use the name bank or banker as a part of its name. So ಈ ರೀತಿ ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಮಾಡಿದ್ದೆ ಆದ್ರೆ ಅಂತ ಒಂದು ಫೈನಾನ್ಷಿಯಲ್ ಸಂಸ್ಥೆಗೆ ನಾವು ಬ್ಯಾಂಕರ್ ಅಥವಾ ಬ್ಯಾಂಕ್ ಅಂತ ಕರಿತೀವಿ. ಸೊ ಇದು ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಬ್ಯಾಂಕಿಂಗ್. See, banking is nothing but it's a process of accepting the deposits for the purpose of lending or making investment and also allowing withdrawals of the same deposits whenever the deposit holder demands. So ಯಾವ ಒಂದು ಪ್ರೋಸೆಸ್ ಮುಖಾಂತರ ಡೆಪಾಸಿಟ್ಸ್ ಅನ್ನ ಹಣದ ರೂಪದಲ್ಲಿ ಇಸ್ಕೊಂತೀವಿ, ಅದೇ ಡೆಪಾಸಿಟ್ಸ್ ಅನ್ನ ಸಾಲವಾಗಿ ಬೇರೆಯವರಿಗೆ ಕೊಡೋದು ಅಥವಾ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಅದೇ ಡೆಪಾಸಿಟ್ಸ್ ಅನ್ನ ವಾಪಸ್ ವಿತ್ಡ್ರಾವಲ್ಗೆ ಕೊಡೋದು. ಸೊ ಅಂತ ಎಂಟೈರ್ ಪ್ರೋಸೆಸ್ ನಾವು ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಒಂದು ಬ್ಯಾಂಕಿಂಗ್ ಅನ್ನೋ ಒಂದು ಪದಕ್ಕೆ ನಾವು ಒಂದು ಡೆಫಿನೇಷನ್ ಅನ್ನ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ನಾವು ಕಾಣಬಹುದು. ಸೊ ಆಸ್ ಯು ಕುಡ್ ಸಿ ಓವರ್ ದ ಸ್ಕ್ರೀನ್, ಸೆಕ್ಷನ್ 5 subsection B of Banking Regulation Act defines the term banking. According to section 5 subsection B of Banking Regulation Act, the term banking means the process of accepting for the purpose of lending or investment of deposits of money from public, repayable on demand or otherwise, and withdrawable by check, draft, order or otherwise. So ಈ ಒಂದು ಡೆಫಿನೇಷನ್ ಅನ್ನು ನಾವು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಅಲ್ಲಿ ನಾವು ಕೇಳ್ತೀವಿ. ಸೊ ಈ ಒಂದು ಡೆಫಿನೇಷನ್ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ, ಬ್ಯಾಂಕಿಂಗ್ ಅನ್ನೋದು ಒಂದು ಪ್ರೋಸೆಸ್. ಈ ಒಂದು ಪ್ರೋಸೆಸ್ ಅಲ್ಲಿ ಡೆಪಾಸಿಟ್ಸ್ ಅನ್ನ ಪಬ್ಲಿಕ್ ಇಂದ ಇಸ್ಕೊಂತೀವಿ. ಸೊ ಈ ಡೆಪಾಸಿಟ್ಸ್ ಹಣದ ರೂಪದಲ್ಲಿ ಇರಬೇಕು. ಡೆಪಾಸಿಟ್ಸ್ ಆಫ್ ಮನಿ ಫ್ರಮ್ ಪಬ್ಲಿಕ್ ಇಂದ ಡೆಪಾಸಿಟ್ಸ್ ನ ಇಸ್ಕೋಬೇಕು, ಅದು ಹಣದ ರೂಪದಲ್ಲಿ ಇಸ್ಕೋಬೇಕು. ಯಾವ ಒಂದು ಪರ್ಪಸ್ಗೋಸ್ಕರ? ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್ ಆರ್ ಇನ್ವೆಸ್ಟ್ಮೆಂಟ್. ಸೊ ಬೇರೆಯವ್ರಿಗೆ ಆ ಒಂದು ಮನಿಯನ್ನ ಸಾಲವಾಗಿ ಕೊಡೋದಕ್ಕೆ ಅಥವಾ ಬೇರೆ ಕಡೆ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಒಂದು ಪ್ರಾಫಿಟ್ ಅನ್ನು ಅರ್ನ್ ಮಾಡ್ಲಿಕ್ಕೆ ಈ ಒಂದು ಡೆಪಾಸಿಟ್ಸ್ ಅನ್ನ ಮನಿ ರೂಪದಲ್ಲಿ ಪಬ್ಲಿಕ್ ಇಂದ ಇಸ್ಕೋಬೇಕು. ಅದೇ ರೀತಿ ಆ ಡೆಪಾಸಿಟ್ಸ್ ಏನಾದ್ರೂ ವಾಪಸ್ ಕೇಳಿದಾಗ ವಾಪಸ್ ಕೊಡಬೇಕು. That means whenever the deposit holder demands back his deposit, so ಅಂತ ಒಂದು ಟೈಮಲ್ಲಿ ಡೆಪಾಸಿಟ್ಸ್ ನ ವಾಪಸ್ ಕೊಡಬೇಕು ಆರ್ ಅದರ್ವೈಸ್, and withdrawal by check, draft or order or otherwise. ಸೊ ಅದೇ ರೀತಿ ಚೆಕ್ ಮುಖಾಂತರ ಆಗಲಿ ಅಥವಾ ಡ್ರಾಫ್ಟ್ ಮುಖಾಂತರ ಆಗಲಿ ಅಥವಾ ಬೇರೆ ಯಾವುದೋ ಒಂದು ನೆಗೋಷಿಯೇಷನ್ ಇನ್ಸ್ಟ್ರೂಮೆಂಟ್ ಮುಖಾಂತರ ಒಬ್ಬ ಡೆಪಾಸಿಟ್ ಹೋಲ್ಡರ್ ತನ್ನ ಡೆಪಾಸಿಟ್ಸ್ ನ ವಾಪಸ್ ಕೊಡಿ ಅಂತ ಕೇಳಿದಾಗ ಆ ಡೆಪಾಸಿಟ್ ಅನ್ನ ವಾಪಸ್ ಕೊಡಬೇಕಾಗುತ್ತೆ. ಈ ಎಂಟೈರ್ ಪ್ರೋಸೆಸ್ ಅನ್ನ ಬ್ಯಾಂಕಿಂಗ್ ಅಂತ ಕರಿತೀವಿ ಆಸ್ ಪರ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್
1949, Section 5, Subsection P. Thus, in simple terms, we can define bank as a financial institution which is licensed to receive the deposits and make loans. ಸೊ ಯಾವ ಒಂದು ಫೈನಾನ್ಷಿಯಲ್ ಸಂಸ್ಥೆಗೆ ಡೆಪಾಸಿಟ್ಸ್ ಅನ್ನ ಮನಿ ರೂಪದಲ್ಲಿ ಇಸ್ಕೊಳ್ಳುವಂತಹ ಲೈಸೆನ್ಸ್ ಇರುತ್ತೋ, ಅದೇ ರೀತಿ ಸಾಲವನ್ನ ಮನಿ ರೂಪದಲ್ಲಿ ಕೊಡ್ಲಿಕ್ಕೆ ಲೈಸೆನ್ಸ್ ಇರುತ್ತೋ, ಸೊ ಅಂತ ಒಂದು ಫೈನಾನ್ಷಿಯಲ್ ಸಂಸ್ಥೆಗೆ ನಾವು ಬ್ಯಾಂಕ್ ಅಂತ ಕರಿತೀವಿ ಸಿಂಪಲ್ ಆಗಿ. ಅದೇ ರೀತಿ ಬ್ಯಾಂಕಿಂಗ್ ಅಂತ ಒಂದು ಟರ್ಮ್ಗೆ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ, ಇಟ್ಸ್ ಅ ಪ್ರೋಸೆಸ್ ಆಫ್ ರಿಸೀವಿಂಗ್ ದಿ ಡೆಪಾಸಿಟ್ಸ್ ಅಂಡ್ ಮೇಕಿಂಗ್ ಲೋನ್ಸ್ ಅಂಡ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ ಅಂಡ್ ಆಲ್ಸೋ ಅಲೋವಿಂಗ್ ವಿತ್ಡ್ರಾವಲ್ಸ್ whenever the need or demand arises. So that process is known as banking. That means ಯಾವ ಒಂದು ಪ್ರೋಸೆಸ್ ಮುಖಾಂತರ ಡೆಪಾಸಿಟ್ಸ್ ಅನ್ನ ಇಸ್ಕೊಂಡು ಲೋನ್ಸ್ ಅನ್ನ ಕೊಡ್ತಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಅದೇ ಡೆಪಾಸಿಟ್ಸ್ ಅನ್ನ ವಾಪಸ್ ವಿತ್ಡ್ರಾವಲ್ಸ್ ಗೆ ಅಲೋ ಮಾಡಿದ್ರೆ, ಸೊ ಅಂತ ಒಂದು ಪ್ರೋಸೆಸ್ ಅನ್ನ, ಅಂತ ಒಂದು ಎಂಟೈರ್ ಪ್ರೋಸೆಸ್ ಅನ್ನ ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿ previous session. So every banker is going to perform his duties in two different roles. So ಪ್ರತಿಯೊಬ್ಬ ಬ್ಯಾಂಕರ್ ಕೂಡ ತನ್ನ ಒಂದು ಡ್ಯೂಟೀಸ್ ಅನ್ನ ಎರಡು ಡಿಫರೆಂಟ್ ರೋಲ್ಸ್ ಅಲ್ಲಿ ಪ್ಲೇ ಮಾಡ್ತಾರೆ. ದಟ್ ಈಸ್ ಆಸ್ ಪೇಯಿಂಗ್ ಬ್ಯಾಂಕರ್ ಅಂಡ್ ಆಸ್ ಕಲೆಕ್ಟಿಂಗ್ ಬ್ಯಾಂಕರ್. ಸೊ ಪೇಯಿಂಗ್ ಬ್ಯಾಂಕರ್ ಅಂದ್ರೆ ಏನು? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪೇಯಿಂಗ್ ಬ್ಯಾಂಕರ್ ಬಗ್ಗೆ ಚರ್ಚೆ ಮಾಡೋಣ. ಪೇಯಿಂಗ್ ಬ್ಯಾಂಕರ್, ಹೂ ಇಸ್ ಪೇಯಿಂಗ್ ಬ್ಯಾಂಕರ್? ಇನ್ ಸಿಂಪಲ್ ಟರ್ಮಿನಾಲಜಿ, ಪೇಯಿಂಗ್ ಬ್ಯಾಂಕರ್ ಇಸ್ ನಥಿಂಗ್ ಬಟ್ banker whose name is printed on the given check. ಒಂದು ಚೆಕ್ ನ ಮೇಲೆ ಯಾವ ಬ್ಯಾಂಕ್ ನ ಹೆಸರು ಮುದ್ರಣವಾಗಿರುತ್ತೋ ಆ ಬ್ಯಾಂಕ್ ನ ನಾವು ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. It indicates that the check amount must be payable only by the banker whose name is printed on the check. ಸೊ ಚೆಕ್ ನ ಮೇಲೆ ಯಾವ ಬ್ಯಾಂಕ್ ನ ಹೆಸರು ಮುದ್ರಣಗೊಂಡಿರುತ್ತೋ ಆ ಬ್ಯಾಂಕ್ ಮಾತ್ರನೇ ಆ ಒಂದು ಚೆಕ್ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಆ ಒಂದು ಸಂಸ್ಥೆಗೆ ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಚೆಕ್ ನ ಮೇಲೆ ಯಾವ ಬ್ಯಾಂಕ್ ಹೆಸರು ಮುದ್ರಣಗೊಂಡಿರುತ್ತೋ ಆ ಬ್ಯಾಂಕು ಆ ಚೆಕ್ ಅಮೌಂಟ್ ಅನ್ನು ಕೊಡಬೇಕಾಗುತ್ತೆ. ಆದ ಕಾರಣ ಅಂತ ಒಂದು ಬ್ಯಾಂಕ್ ನಾವು ಪೇಯಿಂಗ್ ಬ್ಯಾಂಕರ್ ಅಥವಾ ಪೇಯಿಂಗ್ ಬ್ಯಾಂಕ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, ವಿ ಕ್ಯಾನ್ ಡಿಫೈನ್ ಪೇಯಿಂಗ್ ಬ್ಯಾಂಕರ್ ಆಸ್ ಬ್ಯಾಂಕರ್ ಆನ್ ಹೂಮ್ ದ ಚೆಕ್ ಈಸ್ ಡ್ರಾನ್. ಬ್ಯಾಂಕರ್ ಆನ್ ಹೂಮ್ ದ ಚೆಕ್ ಈಸ್ ಡ್ರಾನ್ ಬೈ ಹಿಸ್ ಕಸ್ಟಮರ್. ಸೊ ಯಾವ ಒಂದು ಸಂಸ್ಥೆಯ ಮೇಲೆ ಅಥವಾ ಯಾವ ಒಂದು ಬ್ಯಾಂಕ್ ನ ಹೆಸರಿನ ಮೇಲೆ ಒಂದು ಚೆಕ್ ಅನ್ನ ಬರೆಯಲಾಗುತ್ತೋ ತನ್ನ ಒಂದು ಕಸ್ಟಮರ್ ಇಂದ, ಸೊ ಅಂತ ಒಂದು ಬ್ಯಾಂಕಿಗೆ ನಾವಿಲ್ಲಿ ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ಇನ್ನ ಒಂದು ಡೆಫಿನೇಷನ್ ಇಲ್ಲಿ ನಾವು ನೋಡೋದಾದ್ರೆ ಅಥವಾ ಇನ್ನೊಂದು ಆಂಗಲ್ ಅಲ್ಲಿ ಇದನ್ನ ನಾವು ಅರ್ಥೈಸೋದಾದ್ರೆ, ದ ಬ್ಯಾಂಕರ್ ಹೂ ಈಸ್ ರೆಸ್ಪಾನ್ಸಿಬಲ್ ಟು ಪೇ ದಿ ಅಮೌಂಟ್ ಆಫ್ ಚೆಕ್. Banker who is responsible to pay the amount of check to the owner of the check. So ಚೆಕ್ ನ ಓನರ್ ಗೆ ಯಾವ ಒಂದು ಬ್ಯಾಂಕರ್ ಅಮೌಂಟ್ ಅನ್ನ ನೀಡಬೇಕಾಗಿರುತ್ತೋ ಅಥವಾ ಅಮೌಂಟ್ ಅನ್ನ ಪೇ ಮಾಡಲಿಕ್ಕೆ ಜವಾಬ್ದಾರಿಯನ್ನ ಹೊಂದಿರ್ತಾನೋ, ಸೊ ಅಂತ ಒಂದು ಬ್ಯಾಂಕರ್ ನಾವಿಲ್ಲಿ ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ಸೊ ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಇಸ್ ನಥಿಂಗ್ ಬಟ್ ಆಸ್ ಅ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಯಾವ ಒಂದು ಸಂಸ್ಥೆ ಪೇಮೆಂಟ್ ಅನ್ನ ಮಾಡಲಿಕ್ಕೆ ಅಥವಾ ಚೆಕ್ ಅಮೌಂಟ್ ಅನ್ನ ಪೇ ಮಾಡಲಿಕ್ಕೆ ಮುಂದಕ್ಕೆ ಬರಬೇಕಾಗಿದೆಯೋ ಅಥವಾ ಚೆಕ್ ಅಮೌಂಟ್ ಅನ್ನ ಪೇ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಹೊಂದಿದೆಯೋ, ಸೊ ಅಂತ ಒಂದು ಬ್ಯಾಂಕ್ ಅನ್ನು ನಾವು ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. Now let us see a few examples of paying bankers. So we could see over the screen there is a check on which we could see the name of the paying banker, that is State Bank of India. ಸೊ ಇಲ್ಲಿ ನಾವು ಒಂದು ಚೆಕ್ ನ ಗಮನಿಸಬಹುದು. ಈ ಒಂದು ಚೆಕ್ ನ ಹೆಸರು, ಈ ಒಂದು ಚೆಕ್ ನ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ಸೊ ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ is a paying banker because he is having the duty to pay the amount to the check holder. ಈ ಒಂದು ಚೆಕ್ ಅಮೌಂಟ್ ಅನ್ನ ಕೊಡೋದಕ್ಕೆ ಯಾರು ಜವಾಬ್ದಾರರಾಗಿದ್ದಾರೆ, ಯಾರು ಈ ಚೆಕ್ ಅಮೌಂಟ್ ಅನ್ನು ಕೊಡಬೇಕು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಇದನ್ನ ಕೊಡಬೇಕಾಗುತ್ತೆ. ಅಂಡ್ ದಟ್ಸ್ ವೇ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ದಿಸ್ ಕೇಸ್ is known as paying banker. The word as itself indicates paying banker. ಯಾವ ಒಬ್ಬ ಬ್ಯಾಂಕ್ ಚೆಕ್ ಅಮೌಂಟ್ ಅನ್ನ ಪೇ ಮಾಡ್ತಾನೋ ಅಥವಾ ಚೆಕ್ ನ ಮೇಲೆ ಆತನ ಹೆಸರು ಅಥವಾ ಆ ಒಂದು ಸಂಸ್ಥೆ ಹೆಸರು ಮುದ್ರಣಗೊಂಡಿರುತ್ತೋ ಅಂತ ಒಂದು ಬ್ಯಾಂಕರ್ ನಾವು ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ಸೊ ಈ ಒಂದು ಕೇಸಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋ ಒಂದು ಹೆಸರು ಮುದ್ರಣಗೊಂಡಿದೆ. ಸೊ ಆದ ಕಾರಣ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಆಗಿ ನಾವು ಕಾಣಬಹುದು ಇನ್ ದಿಸ್ ಕೇಸ್. ಸೊ ಇದು ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದಿ ಮೀನಿಂಗ್ ಪಾರ್ಟ್. ಸೊ ಮೀನಿಂಗ್ ಪಾರ್ಟ್ ಅಲ್ಲಿ ನಾವು ಅವಲೇ ಚರ್ಚೆ ಮಾಡ್ತಿದ್ವಿ. ಪೇಯಿಂಗ್ ಬ್ಯಾಂಕರ್ ಅಂದ್ರೆ ಯಾವ ಒಂದು ಸಂಸ್ಥೆ ಚೆಕ್ ಅಮೌಂಟ್ ಅನ್ನ ಪೇ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಹೊಂದಿರುತ್ತೋ ಅಂತ ಒಂದು ಬ್ಯಾಂಕಿಂಗ್ ಸಂಸ್ಥೆನ ನಾವು ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ದಟ್ ಮೀನ್ಸ್ ದ ಪೇಯಿಂಗ್ ಬ್ಯಾಂಕರ್ ಇಸ್ ನಥಿಂಗ್ ಬಟ್ ಬ್ಯಾಂಕರ್
who is required to pay the amount of check. To the owner of check. ಸೊ ಚೆಕ್ ಓನರ್ಗೆ ಆ ಒಂದು ಚೆಕ್ ಅಮೌಂಟ್ ಅನ್ನ ಯಾರು ಪೇ ಮಾಡಬೇಕಾಗಿರುವಂತಹ ಜವಾಬ್ದಾರಿಯನ್ನು ಹೊಂದಿರ್ತಾರೋ ಅಂತ ಒಂದು ಬ್ಯಾಂಕರ್ ನಾವಿಲ್ಲಿ ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ಸೊ ಈ ಒಂದು ಕೇಸಲ್ಲಿ ನಾವು ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಆಗಿ ಈ ಒಂದು ಚೆಕ್ ನ ಮೇಲೆ ತನ್ನ ಹೆಸರನ್ನ ಹಾಕೊಂಡಿದೆ. ಸೊ ಆದ ಕಾರಣ ಪೇಯಿಂಗ್ ಬ್ಯಾಂಕರ್ ಇಲ್ಲಿ ಈ ಒಂದು ಕೇಸಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ ಫ್ಯಾಕ್ಟ್ ಪೇಯಿಂಗ್ ಬ್ಯಾಂಕರ್ ಬಿಕಮ್ಸ್ ಡ್ರಾವಿ ಆಫ್ ದ ಚೆಕ್. ಒಂದು ಚೆಕ್ಗೆ ಡ್ರಾವರ್, ಡ್ರಾವಿ, ಪೇಯಿ ನಾವು ಆಲ್ರೆಡಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ ಡ್ರಾವರ್, ಡ್ರಾವಿ ಅಂಡ್ ಪೇಯಿ ಬಗ್ಗೆ. ಈಗ ಅದನ್ನ ಸಮ್ ಅಪ್ ಮಾಡ್ತಾ ನೋಡೋಣ. ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಅನ್ನೋರು ಇಲ್ಲಿ ಡ್ರಾವಿ ಆಫ್ ದಿ ಚೆಕ್ ಆಗಿರ್ತಾರೆ. ಅಂದ್ರೆ ಫಸ್ಟ್ಲಿ ಡ್ರಾವರ್. ಯಾರು ಡ್ರಾವರ್? ದಟ್ ಮೀನ್ಸ್ ಯು ಕ್ಯಾನ್ ಆಲ್ಸೋ ನೇಮ್ ಇಟ್ ಆಸ್ ಮೇಕರ್. ಚೆಕ್ ಅನ್ನ ಯಾರು ಬರೀತಾರೋ ಆ ವ್ಯಕ್ತಿನ ಇಲ್ಲಿ ಮೇಕರ್ ಅಥವಾ ಡ್ರಾವರ್ ಅಂತ ಕರಿತೀವಿ. ಸೊ ಇಲ್ಲಿ ದೀಪಕ್ ದಾಸ್ ಅಂತ ಇದೆ ಹೆಸರು. ಸೊ ದೀಪಕ್ ದಾಸ್ ಬಿಕಮ್ಸ್ ಡ್ರಾವರ್ ಆಫ್ ದಿ ಚೆಕ್. ಸೊ ಚೆಕ್ ಅನ್ನ ಬರೆದಿರೋದು ಅದೇ ವ್ಯಕ್ತಿ. ದೆನ್ ಡ್ರಾವಿ. ಡ್ರಾವಿ ಇಸ್ ಸಮಥಿಂಗ್ ಬಟ್ ಆನ್ ಹೂಮ್ ದ ಚೆಕ್ ಈಸ್ ಡ್ರಾನ್. ಸೊ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವ್ರ ಮೇಲೆ ಈ ಒಂದು ಚೆಕ್ ಅನ್ನ ಬರೆಯಲಾಗಿದೆ. ಸೊ ಆದ ಕಾರಣ ದೇ ಆರ್ known as ಡ್ರಾವಿ. And who is payee? Payee is nothing but the person to whom the check amount is payable. So ಇಲ್ಲಿ ಪೇ ಸುರೇಶ್ ಅಂತ ಇದೆ ಅನ್ಕೊಳ್ಳಿ. ಪೇ ಸುರೇಶ್ ಅಂತ ಇದೆ ಅನ್ಕೊಳ್ಳಿ. ಸೊ ಇಲ್ಲಿ ಪೇ ಸುರೇಶ್ ಅಂತ ಏನಿದೆ ಹೆಸರಿದೆ ಆ ವ್ಯಕ್ತಿಯನ್ನೇ ಇಲ್ಲಿ ನಾವು ಪೇಯಿ ಅಂತ ಕರಿತೀವಿ. ಸೊ ಡ್ರಾವರ್, ಡ್ರಾವಿ, ಪೇಯಿ. Drawer means the person who makes the check or drafts the check, or you can say the person who writes the check, and the person of whom the check is drawn. So ಯಾವ ಬ್ಯಾಂಕ್ ಮೇಲೆ ಚೆಕ್ ಡ್ರಾ ಮಾಡಲಾಗಿದೆಯೋ, ಯಾರಿಗೆ ಚೆಕ್ ಅನ್ನ ಅಡ್ರೆಸ್ ಮಾಡಲಾಗಿದೆಯೋ ಅವ್ರನ್ನ ಇಲ್ಲಿ ಡ್ರಾವಿ ಅಂತ ಕರಿತೀವಿ. ಅದೇ ರೀತಿ ಯಾರಿಗೆ ಅಮೌಂಟ್ ಸೇರಬೇಕು ಅಂತ ಮೆನ್ಷನ್ ಮಾಡಲಾಗಿದೆಯೋ ಅವ್ರನ್ನ ನಾವಿಲ್ಲಿ ಪೇಯಿ ಅಂತ ಕರಿತೀವಿ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿರೋದು ಡ್ರಾವಿ. ಯಾಕಂದ್ರೆ ಪೇಯಿಂಗ್ ಬ್ಯಾಂಕರ್ ಅನ್ನೋ ಒಬ್ಬ ಕಾನ್ಸೆಪ್ಟ್ ಬಂದಾಗ ಇಲ್ಲಿ ಒಂದು ಚೆಕ್ಗೆ ಪೇಯಿಂಗ್ ಬ್ಯಾಂಕರೇ ಡ್ರಾವಿ ಆಗಿರ್ತಾರೆ. ಸೊ ದಟ್ ಇಸ್ ಅ ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ಹೇಳ್ಬೋದು. ಸೊ ಪ್ರತಿ ಚೆಕ್ಗೂ ಡ್ರಾವಿ ಯಾರಾಗಿರ್ತಾರೆ ಅಂದ್ರೆ ಪೇಯಿಂಗ್ ಬ್ಯಾಂಕರ್ ಆಗಿರ್ತಾರೆ. Let us see a few more examples. You could see over the screen. First thing is HDFC Bank ಚೆಕ್ ಇದೆ. ಈ ಒಂದು ಕೇಸಲ್ಲಿ ಪೇಯಿಂಗ್ ಬ್ಯಾಂಕರ್ ಬಂದು HDFC Bank, because the banker whose name is printed on the check. ಯಾವ ಒಂದು ಬ್ಯಾಂಕ್ ಸಂಸ್ಥೆ ಹೆಸರು ಚೆಕ್ ನ ಮೇಲೆ ಮುದ್ರಣಗೊಂಡಿರುತ್ತೋ ಆ ಒಂದು ಬ್ಯಾಂಕರ್ ನ ನಾವು ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ, ಆಸ್ ವಿ ಹಾವ್ ಸೀನ್ ಇನ್ ದಿ ಪ್ರೀವಿಯಸ್ ಸ್ಲೈಡ್. ಅದೇ ರೀತಿ ಇಲ್ಲಿ ಈ ಒಂದು ಚೆಕ್ ನ ಮೇಲೆ ಯಾರ ಹೆಸರು ಮುದ್ರಣಗೊಂಡಿದೆ ಅಂದ್ರೆ HDFC ಬ್ಯಾಂಕ್ ನ ಹೆಸರು ಮುದ್ರಣಗೊಂಡಿದೆ. ಸೊ ಆದ ಕಾರಣ ಇಲ್ಲಿ ಈ ಒಂದು ಕೇಸಲ್ಲಿ ಪೇಯಿಂಗ್ ಬ್ಯಾಂಕರ್ ಬಂದು HDFC ಬ್ಯಾಂಕ್. ಸೊ ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಕುಡ್ ಸೈಡ್ ಆಸ್ HDFC ಬ್ಯಾಂಕ್ ಈಸ್ ಅ ಪೇಯಿಂಗ್ ಬ್ಯಾಂಕರ್ ಇನ್ ದಿಸ್ ಕೇಸ್. ಅದೇ ರೀತಿ ನೆಕ್ಸ್ಟ್ ಚೆಕ್ ಅಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಸಿಟಿ ಬ್ಯಾಂಕ್ ಹೆಸರಿದೆ. ಸೊ ಸಿಟಿ ಬ್ಯಾಂಕ್, ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಬಂದು ಸಿಟಿ ಬ್ಯಾಂಕ್. ಸೊ ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಈಸ್ ಸಿಟಿ ಬ್ಯಾಂಕ್. Like this we can define paying banker. So to sum up, paying banker is a banker whose name is printed on the check, or who is required to pay the amount of the check to the owner of the check. See, paying banker must be very cautious while handling the checks which are drawn on him by his customer, because if any negligence on the part of the paying banker leads to severe consequences. ಪೇಯಿಂಗ್ ಬ್ಯಾಂಕರು ಯಾವುದೇ ಒಂದು ಚೆಕ್ ಅನ್ನು ಹ್ಯಾಂಡಲ್ ಮಾಡೋದಕ್ಕೆ ಮುಂಚೆ ಅತಿ ಹೆಚ್ಚು ಜಾಗರೂಕವಾಗಿ ವರ್ತಿಸಬೇಕಾಗುತ್ತೆ. ಯಾವುದೇ ಒಂದು ನೆಗ್ಲಿಜೆನ್ಸು ಅಲ್ಲಿ ತೋರಿಸಿದಲ್ಲಿ ಪೇಯಿಂಗ್ ಬ್ಯಾಂಕರ್ಗೆ ಅತಿ ಹೆಚ್ಚು ಅನಾನುಕೂಲಗಳು ಆಗುತ್ತೆ. ಇನ್ಫ್ಯಾಕ್ಟ್ ಸೆಕ್ಷನ್ 31 of Negotiable Instrument Act 1881 clearly says that there is an obligation on the part of the paying banker. That obligation is with respect to honoring the check. ಸೆಕ್ಷನ್ 31 ಪ್ರಕಾರ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲಿ ಸೆಕ್ಷನ್ 31 ಪ್ರಕಾರ ಪ್ರತಿಯೊಬ್ಬ ಬ್ಯಾಂಕರ್
ಒಂದು ಅಪ್ಲಿಕೇಶನ್ ಅನ್ನ ಹೊಂದಿದ್ದಾನೆ. ಏನು ಅಪ್ಲಿಕೇಶನ್ ಅಂದ್ರೆ, ತನ್ನ ಹತ್ರಕ್ಕೆ ಕಸ್ಟಮರು ಚೆಕ್ ಅನ್ನ ಎತ್ಕೊ ಬಂದ್ರೆ ಅದನ್ನ ಆನರ್ ಮಾಡಬೇಕು, ಪ್ರೊವೈಡೆಡ್ ದೇರ್ ಆರ್ ಸಮ್ ಕಂಡೀಷನ್ಸ್. ಮಸ್ಟ್ ಬಿ ಸಫಿಸಿಯೆಂಟ್ ಬ್ಯಾಲೆನ್ಸ್ ಇರಬೇಕು, ಅಂಡ್ ಮಸ್ಟ್ ಬಿ ಆಲ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಚೆಕ್ಗೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಏನಿದೆ ಅವೆಲ್ಲ ಪೂರೈಸಿರ್ಬೇಕು, ಅಂಡ್ ಏನೆಲ್ಲ ಏನು ಫಾರ್ಮಾಲಿಟೀಸ್ ಇದೆ ಅದನ್ನ ಫಾಲೋ ಆಗಿರ್ಬೇಕು. So if all the things are in the perfect way, then there is an obligation on the part of the paying banker to honor the check which are drawn on him by his customer, and this is stated in section 31 of Negotiable Instrument Act. So Negotiable Instrument Act ಪ್ರಕಾರ ಪ್ರತಿಯೊಬ್ಬ ಪೇಯಿಂಗ್ ಬ್ಯಾಂಕರ್ ತನ್ನ ಹತ್ರಕ್ಕೆ ಬಂದಿರುವಂತಹ ಚೆಕ್ಸ್ ಅನ್ನ ಆನರ್ ಮಾಡಬೇಕಾಗುತ್ತೆ. ಬಟ್ ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಪೂರೈಸಬೇಕು. ಆ ಕಂಡೀಷನ್ಸ್ ಏನಂದ್ರೆ, ಸಫಿಸಿಯೆಂಟ್ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೋಬೇಕು, ಪ್ರಾಪರ್ ಫಾರ್ಮ್, ಪ್ರಾಪರ್ ಟೈಮ್, ಪ್ರಾಪರ್ ಪ್ಲೇಸ್ ಇವೆಲ್ಲ ಫಾಲೋ ಆಗಿದಾರ, ಅಂಡ್ ಲೀಗಲ್ ಫಾರ್ಮಾಲಿಟೀಸ್ ಕರೆಕ್ಟ್ ಇದೆಯಾ, ಅಂಡ್ ಎಸೆನ್ಷಿಯಲ್ಸ್ ಎಲಿಮೆಂಟ್ಸ್ ಆಫ್ ಚೆಕ್ ಎಲ್ಲ ಕರೆಕ್ಟ್ ಇದೆಯಾ, ಇವೆಲ್ಲ ಕೂಡ ಕರೆಕ್ಟ್ ಆಗಿದ್ರೆ ಆಗ ಪೇಯಿಂಗ್ ಬ್ಯಾಂಕರ್ ಯಾವುದೇ ಕಾರಣಕ್ಕೂ ಆ ಒಂದು ಚೆಕ್ ಅನ್ನ ಡಿಸಾನರ್ ಇರೋದಿಲ್ಲ. ಸೊ ಕಂಪಲ್ಸರಿಯಾಗಿ ಆ ಒಂದು ಚೆಕ್ ಅನ್ನ ಆನರ್ ಮಾಡಬೇಕಾಗುತ್ತೆ. ಬಿಕಾಸ್ ಎಲ್ಲ ಕಂಡೀಷನ್ಸ್ ಕರೆಕ್ಟ್ ಆಗಿದ್ದಾಗ ಸೆಕ್ಷನ್ 31 ಪ್ರಕಾರ ಪ್ರತಿ ಪೇಯಿಂಗ್ ಬ್ಯಾಂಕರ್ ಕೂಡ ಚೆಕ್ ಅನ್ನ ಆನರ್ ಮಾಡಲೇಬೇಕಾಗುತ್ತೆ. ಇಟ್ ಈಸ್ an obligation on the part of the paying banker which is clearly stated in section 31. ಅದಕ್ಕೆ ಇಲ್ಲಿ ಪೇಯಿಂಗ್ ಬ್ಯಾಂಕರ್ ನ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಬಿಕಾಸ್ ಸಪೋಸ್ ಪೇಯಿಂಗ್ ಬ್ಯಾಂಕರ್ ಏನಾದ್ರು ನೆಗ್ಲಿಜೆನ್ಸ್ ಆಗಿ ಆ ಒಂದು ಅಮೌಂಟ್ ಅನ್ನ ಪೇ ಮಾಡಿದ್ದೆ ಆದ್ರೆ ಅಲ್ಲಿ ಆತನಿಗೆ ಮನಿ ಲಾಸ್ ಆಗುತ್ತೆ. ಯು ವಿಲ್ ಬಿ ಲೂಸಿಂಗ್ ಈಸ್ ಅಮೌಂಟ್. ಸಪೋಸ್ ಅವನೇನಾದ್ರೂ ನೆಗ್ಲಿಜೆನ್ಸ್ ಆದ್ರೆ ಮನಿ ಹೋಗುತ್ತೆ. ಸಪೋಸ್ ಇಫ್ ಫುಲ್ ಸ್ಟ್ರಿಕ್ಟ್ ಆಗಿ, ಫುಲ್ ಒಬಿಡಿಯಂಟ್ ಆಗಿ, ಫುಲ್ ಸ್ಟ್ರಿಕ್ಟ್ ಆಗಿ ಆತ ಇದ್ದು ಎಲ್ಲ ಪ್ರಿಕಾಷನ್ಸ್ ನ ಫಾಲೋ ಆಗಿ ಎಲ್ಲ ಕಂಡೀಷನ್ಸ್ ಪೂರೈಸಿದಾನೆ, ಕಸ್ಟಮರ್ ಕೂಡ ಎಲ್ಲ ಕಂಡೀಷನ್ಸ್ ನ ಪೂರೈಸಿದಾನೆ, ಆದ್ರೂ ಕೂಡ ಡಿಸಾನರ್ ಮಾಡಿದ್ದಾರೆ, ಚೆಕ್ ಅನ್ನ ಡಿಸಾನರ್ ಮಾಡಿದಾನಂದ್ರೆ ಆಗ ಆತ ಡ್ಯಾಮೇಜಸ್ ಅನ್ನ ಕಟ್ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ಪೇಯಿಂಗ್ ಬ್ಯಾಂಕರ್ಗೆ ಹ್ಯೂಜ್ ರಿಸ್ಕ್ ಇದೆ. ಸಪೋಸ್ ಅವನೇನಾದ್ರೂ ನೆಗ್ಲಿಜೆನ್ಸ್ ತೋರಿಸಿದ್ರೆ, ಪ್ರಿಕಾಷನ್ಸ್ ಅನ್ನ ಫಾಲೋ ಆಗ್ದಿರಾ, ಸಫಿಸಿಯೆಂಟ್ ಬ್ಯಾಲೆನ್ಸ್ ಇಲ್ದಿರಾ ಚೆಕ್ ಅನ್ನ ಪೇ ಮಾಡಾಕಿದಾನಂದ್ರೆ ಅಲ್ಲಿ ಮನಿ ಲಾಸ್ ಆಗುತ್ತೆ. ಇನ್ ಕೇಸ್ ಆತ ಫುಲ್ ಸ್ಟ್ರಿಕ್ಟ್ ಆಗಿ, ಪೇಯಿಂಗ್ ಬ್ಯಾಂಕರ್ ಫುಲ್ ಸ್ಟ್ರಿಕ್ಟ್ ಆಗಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಆಗಿದ್ದಾನೆ, ಅಂಡ್ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ, ದಟ್ ಮೀನ್ಸ್ ಲೀಗಲ್ ಆಸ್ಪೆಕ್ಟ್ಸ್ ಎಲ್ಲ ಕರೆಕ್ಟ್ ಇದೆ ಚೆಕ್ಗೆ, ಸೊ ಹಂಗಿದ್ರು ಕೂಡ ಡಿಸಾನರ್ ಮಾಡಿದಾನೆ ಅಂತ ಒಂದು ಸಂದರ್ಭದಲ್ಲಿ ಪೇಯಿಂಗ್ ಬ್ಯಾಂಕರು ಅಲ್ಲಿ ಜಿನೈನ್ ಕಸ್ಟಮರ್ಗೆ ಡ್ಯಾಮೇಜಸ್ ಅನ್ನ ಕಟ್ಕೊಡ್ಬೇಕಾಗುತ್ತೆ. ಸೊ ಡ್ಯಾಮೇಜಸ್ ಕಸ್ಟಮರ್ಗೆ ಅಲ್ಲಿ ಕಟ್ಕೊಡ್ಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಕಸ್ಟಮರ್ ಅನ್ನು ಜಿನೈನ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಕಸ್ಟಮರ್ಗೆ ಏನು ಇಂಜಸ್ಟಿಸ್ ಆಗಿದೆ ಅದಕ್ಕೆ ಅಲ್ಲಿ ಡ್ಯಾಮೇಜಸ್ ಅನ್ನ ಕಟ್ಕೊಡ್ಬೇಕಾಗುತ್ತೆ. ಸೊ ಈ ಒಂದು ಕಾರಣದಿಂದಾಗೆ ಇಲ್ಲಿ ಪೇಯಿಂಗ್ ಬ್ಯಾಂಕರ್ ನ ಒಂದು ಸಿಚುಯೇಷನ್ ಅನ್ನ ನಾವು ಈಸ್ ಲೈಕ್ ಎ ಪರ್ಸನ್ ಇನ್ ಬಿಟ್ವೀನ್ ಡೆವಿಲ್ ಅಂಡ್ ಡೀಪ್ ಸಿ ಅಂತ ಕರಿಬಹುದು ನಾವು. ಹೀಗಾಗಿ ಪೇಯಿಂಗ್ ಬ್ಯಾಂಕರ್ಗೆ ಅತಿ ಹೆಚ್ಚು ರಿಸ್ಕ್ ಇರುತ್ತೆ. ಸೊ ಈ ಒಂದು ರಿಸ್ಕ್ ಅನ್ನ ಆತ ಹೋಗ್ಲಾಡಿಸ್ಬೇಕು ಅಂದ್ರೆ he should take some precautions. So paying banker should take some precautions before honoring the check. ಸೊ ಈ ಪ್ರಿಕಾಷನ್ಸ್ ಏನ್ ತಗೋಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿ ಸಪೋಸ್ ಪ್ರಿಕಾಷನ್ಸ್ ತಗೊಂಡು ಹ್ಯೂಮನ್ ಎರರ್ಸ್ ಇಂದ ಪೇಯಿಂಗ್ ಬ್ಯಾಂಕರ್ಗೆ ಅಲ್ಲಿ ತೊಂದರೆ ಆಯ್ತು ಅಂದ್ರೆ he will be protected with this statutory protection. ಸೊ ಸ್ಟ್ಯಾಚ್ಯುಟರಿ ಪ್ರೊಟೆಕ್ಷನ್ ಕೂಡ ಆತನಿಗೆ ಸಿಗುತ್ತೆ, ಪ್ರೊವೈಡೆಡ್ he has followed all the precautions. ಸೊ ಪ್ರಿಕಾಷನ್ಸ್ ಎಲ್ಲ ಫಾಲೋ ಆದ್ರೂ ಕೂಡ ಆತನಿಗೆ ಅಲ್ಲಿ ತೊಂದರೆ ಆಯ್ತು ಅಂದ್ರೆ ಪೇಯಿಂಗ್ ಬ್ಯಾಂಕರ್ಗೆ ಸ್ಟ್ಯಾಚ್ಯುಟರಿ ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ. So to conclude, paying banker is a banker who is required to pay the amount of the check. So paying banker ಅನ್ನೋರು ಚೆಕ್ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ, ಆದ ಕಾರಣ ಅವ್ರನ್ನ ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ಅಂಡ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೇಯಿಂಗ್ ಬ್ಯಾಂಕರ್ ಇಸ್ ಅ ಬ್ಯಾಂಕರ್ ಹೂ ಇಸ್ ರಿಕ್ವೈರ್ಡ್ ಟು pay the amount of the check which is drawn on him by his customer, and he will be having the obligation as per section 31 of the Negotiable Instrument Act. So section 31 of Negotiable Instrument Act ಪ್ರಕಾರ ಆತ ಪ್ರತಿ ಚೆಕ್ ಅನ್ನ ಆನರ್ ಮಾಡಬೇಕಾಗುತ್ತೆ, ಪ್ರೊವೈಡೆಡ್ ಆ ಒಂದು ಚೆಕ್ ಎಲ್ಲ ಕಂಡೀಷನ್ಸ್ ಅನ್ನ ಪೂರೈಸಿರ್ಬೇಕು. ಅಂದ್ರೆ ಕಸ್ಟಮರ್ ಎಲ್ಲ ಪ್ರಿಕಾಷನ್ಸ್, ಕಸ್ಟಮರ್ ತನ್ನ ಒಂದು ಲೀಗಲ್ ಆಸ್ಪೆಕ್ಟ್ಸ್ ಅನ್ನ ಫಾಲೋ ಆಗಿರ್ಬೇಕು, ಚೆಕ್ ನ ಎಸೆನ್ಷಿಯಲ್ ಎಲಿಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು, ಆಗ ಮಾತ್ರ paying banker ಗೆ ಈ ಒಂದು ಅಪ್ಲಿಕೇಶನ್ ಇರುತ್ತೆ ಸೆಕ್ಷನ್ 31 ಪ್ರಕಾರ. So these are about today's session. Hope you enjoyed this session. Thank you so much for watching complete video. Hope you enjoyed this session also.
And please inform your friends to log on to the Karnataka LMS, which is at free of cost, to get the access to the e-content which is brought to you by Department of Collegiate and Technical Education, Government of Karnataka. I'll be back with one more interesting content in the next session. So until then, keep smiling. This is Satish Kumar signing out.